ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ವಿಜಯ್. ನೀವು ನೋಡ್ತಾ ಇರೋದು ಟೆಕ್ ಜೀವಿ ಕನ್ನಡ. ಇದು ನನ್ನ ಮೊದಲನೆಯ ಯೂಟ್ಯೂಬ್ ವಿಡಿಯೋ. ಏನು ಗುರು ಲೈಟ್ ಹೋಗ್ಬಿಡ್ತು, ಅಪ್ಶಕುನಾನ. ಓಕೆ ಗೂಗಲ್, ಸ್ವಿಚ್ ಆನ್ ದ ಫ್ಲ್ಯಾಶ್ ಲೈಟ್. ಟರ್ನಿಂಗ್ ಫ್ಲ್ಯಾಶ್ ಲೈಟ್ ಆನ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಶುಭೋದಯ. ನಾನು ವಿಜಯ್, ನೀವು ನೋಡ್ತಾ ಇರೋದು ಟೆಕ್ ಜೀವಿ ಕನ್ನಡ. ನಮ್ಮೆಲ್ಲರಿಗೂ ಗೊತ್ತು, ಪ್ರತಿಯೊಂದು ಆ್ಯಂಡ್ರಾಯ್ಡ್ ಫೋನಲ್ಲಿ ಗೂಗಲ್ ಅಸಿಸ್ಟೆಂಟ್ ಇದೆ ಅಂತ. ಬಟ್ ಯಾವುದೋ ಕಾರಣಕ್ಕಾಗಿ ನಾವು ಅಂದರೆ ತುಂಬ ಮ್ಯಾಕ್ಸಿಮಮ್ ಜನ ಯೂಸ್ ಮಾಡಲ್ಲ ಅದು. ಇವತ್ತು ನಾನು ನಿಮ್ಮೊಂದಿಗೆ 10 ಕೂಲ್ ಫೀಚರ್ಸ್ ಆಫ್ ಗೂಗಲ್ ಅಸಿಸ್ಟೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಖಂಡಿತವಾಗ್ಲೂ ಇದು ನಿಮ್ಗೆ ಯೂಸ್ಫುಲ್ ಇರುತ್ತೆ. ದಯವಿಟ್ಟು ಈ ವಿಡಿಯೋ ಎಂಡ್ವರೆಗೂ ನೋಡಿ. ಒಂದು ವೇಳೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸಮಯ ವ್ಯರ್ಥ ಮಾಡಿದ್ರೆ ನೇರವಾಗಿ ಫೀಚರ್ಸ್ ನೋಡೋಣ. ಓಕೆ ಗೈಸ್, ಫೀಚರ್ಗೆ ಹೋಗೋಣ. ಫಸ್ಟ್ ಫೀಚರ್ ಬಂದು ನಾನು ಕ್ಯಾಮ್ರಾ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಓಕೆ ಗೂಗಲ್ ಟೇಕ್ ಮೈ ಪಿಕ್, ಓಕೆ ಗೂಗಲ್ ಟೇಕ್ ಸೆಲ್ಫಿ. ಫಾರ್ ಎಕ್ಸಾಂಪಲ್, ನೀವು ಇವಾಗ ನಂದಿ ಹಿಲ್ಸಲ್ಲಿದ್ದೀರಾ, ನಿಮಗೊಂದು ವೈಡ್ ಆ್ಯಂಗಲಲ್ಲಿ ಒಂದು ಫೋಟೋ ತೊಗೋಬೇಕು. ನಿಮ್ಮ ಹತ್ರ ಟ್ರೈಪಾಡ್ ಇದೆ ಅಥವಾ ಏನೋ ಒಂದು ಕಲ್ ಮೇಲೆ ಇಟ್ಬಿಟ್ಟು ನೀವು ಸ್ವಲ್ಪ ದೂರ ಬಂದು ನೀವು ಕ್ಯಾಮ್ರಾನ ಟ್ರಿಗರ್ ಮಾಡ್ಬೋದು. ನಿಮ್ಮ ಇಯರ್ಪಾಡ್ಸು ಅಥವಾ ಬಡ್ಸು, ಹ್ಯಾಂಡ್ಸ್ ಫ್ರೀ ಏನೇ ಇದ್ದರೂ ಸಹ ನೀವು ಕ್ಯಾಮ್ರಾದಲ್ಲಿ ನೀವು ಕ್ಯಾಮ್ರಾಗೆ ಹೇಳಿದ್ರೆ, ಗೂಗಲ್ಗೆ ಹೇಳಿದ್ರೆ ಮೊಬೈಲ್ಗೆ ಅದು ನಿಮ್ಮ ಫೋಟೋ ತಗೊಳುತ್ತೆ. ಸೊ ಇಸ್ ದಟ್ ಎ ಕೂಲ್ ಫೀಚರ್. ಎಸ್. ಇನ್ನೊಂದೇನು ಅಂದರೆ, ಇದ್ರ ಅಡಿಷ್ನಲ್ ಆಗಿ ನೀವು ಟೈಮರ್ ಕೂಡ ಆನ್ ಮಾಡ್ಕೋಬೋದು. ಗೂಗಲ್ ಟೇಕ್ ಸೆಲ್ಫಿ ಇನ್ 3 ಸೆಕೆಂಡ್ಸ್ ಅಥವಾ 5 ಸೆಕೆಂಡ್ಸ್ ಆ ಥರ ಹೇಳಿದ್ರೆ ನಿಮಗೆ ಆ ಥರ ಟೈಮರ್ ಆನ್ ಮಾಡಿ ನಿಮಗೆ ಅದು ಫೋಟೋ ತಗೊಳುತ್ತೆ. ಸೊ ಇದೆಲ್ಲ ನೀವು ಮೊಬೈಲ್ ಟಚ್ ಮಾಡದೆ ನೀವು ಇದನ್ನೆಲ್ಲ ಮಾಡ್ಬೋದು. ಓಕೆ, ಮೂವಿಂಗ್ ಆನ್. ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡೋದು ಏನು ಅಂತಂದರೆ, ನೀವು ಗೂಗಲ್ ಅಸಿಸ್ಟೆಂಟ್ಗೆ ರಿಮೈಂಡ್ ಮಾಡೋಕ್ಕೆ ಇಟ್ ಕ್ಯಾನ್ ರಿಮೆಂಬರ್ ಎನಿಥಿಂಗ್, ರಿಮೈಂಡರ್ ಆಗಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಪೇರ್ ಕೀನ ನೀವು ಇವಾಗ ನಿಮ್ಮ ಕೆಳಗಡೆ ಇಟ್ಬಿಟ್ಟು ನಾನು ಹೇ ಗೂಗಲ್ ಜಸ್ಟ್ ರಿಮೈಂಡ್ ಮೀ ಅಂತ ಹೇಳಿದ್ರೆ ಅದು ಕೇಳುತ್ತೆ ಏನು ರಿಮೈಂಡ್ ಮಾಡಬೇಕು ಅಂತ. ಕೀಪಿಂಗ್ ಮೈ ಸ್ಪೇರ್ ಕೀ ಅಂಡರ್ ದ ಪಿಲ್ಲೋ ಅಂತ ಹೇಳ್ಬೋದು. ಯಾವಾಗ ರಿಮೈಂಡ್ ಮಾಡಬೇಕು ಅಂತ ಕೇಳುತ್ತೆ. ನಾಳೆ ಅಂತ ಹೇಳಿದ್ರೆ ನೀವು ನಾಳೆ ಎತ್ತಿ ಟೈಮ್ ಕೇಳುತ್ತೆ. ಒಂದು ವೇಳೆ 10 ಗಂಟೆ ಅಂತಂದರೆ 10 ಗಂಟೆಗೆ ನಿಮಗೆ ಅದು ಹೇಳುತ್ತೆ. ಈ ಥರ ಆ ಥರ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಮೊಬೈಲಲ್ಲಿ. ಇನ್ನೊಂದೇನು ಅಂದರೆ, ನಾನು ನೋಡಿ, ನಮ್ಮ ಅಂಕಲ್ ಒಬ್ರು ಇದ್ದಾರೆ. ಅವರು ಯಾವಾಗಲೂ ಬೆಳಗ್ಗೆ ಹೊತ್ತು ಸೆಟ್ ಮಾಡ್ತಾರೆ ಅಲಾರಮ್, ಮೋಟ್ರ್ ಆನ್ ಮಾಡೋಕ್ಕೆ, ನೀರಿಗೋಸ್ಕರ. ಎವ್ರಿ ಟೈಮ್ ಅವ್ರ ಮೊಬೈಲ್ ತೊಗೊಂಡು ಮೊಬೈಲಿಂದ ಮಾಡಿ ನೀವು ಜಸ್ಟ್ ಡೈರೆಕ್ಟಾಗೆ ಹೇಳ್ಬೋದು, ಗೂಗಲ್ ಜಸ್ಟ್ ಸೆಟ್ ಅಲಾರಾಮ್ ಫಾರ್ 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್. ಈ ಥರ ಕೂಲ್ ಫೀಚರ್ಸ್ ಎಲ್ಲ ತುಂಬ ಇದ್ದಾವೆ ಗೂಗಲ್ ಅಸಿಸ್ಟೆಂಟ್ ಜೊತೆಗೆ. ಇನ್ನೊಂದು ಕೂಲ್ ಫೀಚರ್ ನಾನು ಹೇಳಬೇಕು ಅಂತಂದರೆ, ಬಿಫೋರ್ ದ್ಯಾಟ್ ಇನ್ನೊಂದು ಈ ರಿಮೆಂಬರೆನ್ಸ್ ಮೆಮೊರಿ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ. ನಾನು ಈ ಮೆಮೊರಿನ, ಫಾರ್ ಎಕ್ಸಾಂಪಲ್, ಇವಾಗ ಗೂಗಲ್ಗೆ ನೀವು ಒಂದು ಕೀಸ್ ಬಗ್ಗೆ ರಿಮೆಂಬರ್ ಮಾಡೋಕ್ಕೆ ಹೇಳ್ತೀರಾ, ಅದು ಗ್ಯಾಪ್ನ ಇಟ್ಕೊಳ್ಳುತ್ತೆ. ಇವಾಗಲ್ಲ, ಯಾವಾಗಲೇ ಆಗಲಿ, ಆಫ್ಟರ್ 6 ಮಂತ್ಸ್ ಆರ್ ಆಫ್ಟರ್ ಸೋ ಮೆನಿ ಇಯರ್ಸ್ ನೀವು ಕೇಳಿದ್ರೆ, ಹೇ ಗೂಗಲ್ ಡು ಯು ರಿಮೆಂಬರ್ ಎನಿಥಿಂಗ್ ಅಬೌಟ್ ಕೀಸ್ ಅಂತ ನೀವು ಹೇಳಿ ನೋಡಿ, ಅದು ನಿಮಗೆ ಲಿಸ್ಟು, ನೀವು ಕೀಸಲ್ಲಿ ಏನೇನು ಹೇಳಿರ್ತೀರ ಅದೆಲ್ಲ ಅದು ಗ್ಯಾಪ್ನ ನಿಮಗೆ ರಿಮೈಂಡ್ ಮಾಡುತ್ತೆ. ಅದನ್ನು ಡಿಲೀಟು ಸಹ ಮಾಡ್ಬೋದು ನೀವು. ಸೊ ದಿಸ್ ಇಸ್ ಅಬೌಟ್ ದ ರಿಮೈಂಡರ್ ಫೀಚರ್. ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಆರ್ಟಿಕಲ್ಸ್. ನೀವು ಗಾಡೀಲಿ ಹೋಗ್ತಾ ಇರ್ತೀರ, ಸಡನ್ನಾಗಿ ಏನೋ ಒಂದು ವೆಬ್ಸೈಟಲ್ಲಿ ಏನೋ ಓದಬೇಕು ಅಂತ ನಿಮ್ಗೆ ಅನಿಸುತ್ತೆ. ಪ್ಲಸ್ ಅದೇ ಸಮಯದಲ್ಲಿ ನೀವು ಗಾಡಿನೂ ಓಡಿಸ್ಬೇಕು. ಯು ಕೆನಾಟ್ ರೀಡ್ ಅಂಡ್ ಅಟ್ ದ ಸೇಮ್ ಟೈಮ್. ಸೊ ಅದರಿಂದ ಏನಾಗುತ್ತೆ, ಯು ಕ್ಯಾನ್ ಆಸ್ಕ್ ಗೂಗಲ್ ಟು ರೀಡ್ ದಿಸ್ ಆರ್ಟಿಕಲ್ಸ್. ಅದು ನಿಮಗೆ ಓದುತ್ತೆ ನಿಮ್ಮ ಪರವಾಗಿ. ನೀವು ಜಸ್ಟ್ ಅದನ್ನು ಓಪನ್ ಮಾಡಿ ನೀವು ಟ್ರೈ ಮಾಡಿ ನೋಡಿ, ರೀಡ್ ದಿಸ್ ಆರ್ಟಿಕಲ್ ಅಂದರೆ ಓದುತ್ತೆ. ಇದು ನಾನು ಟ್ರೈ ಮಾಡಿದೆ, ಆಲ್ಮೋಸ್ಟ್ 90% ವರ್ಕ್ ಆಗುತ್ತೆ. ಬಟ್ ಸ್ವಲ್ಪ ವೆಬ್ಸೈಟ್ಗಳಲ್ಲಿ ವರ್ಕ್ ಆಗಲಿಲ್ಲ. ಸೊ ದಟ್ ಡಿಪೆಂಡ್ಸ್. ಬಟ್ ಇಟ್ಸ್ ಅ ರಿಯಲಿ ಯೂಸ್ಫುಲ್ ಫೀಚರ್ ಆ್ಯಸ್ ಫಾರ್ ಮೀ. ಸೊ ಒಂಥರ ಪೋಡ್ಕ್ಯಾಸ್ಟ್ ಥರ ನೀವು ಕೇಳ್ಕೊಂಡೇ ಹೋಗ್ಬೋದು. ಏನೋ ನಿಮ್ಮ ಪೋಡ್ಕ್ಯಾಸ್ಟಲ್ಲಿ ನಿಮಗೆ ಇಲ್ಲದೇ ಇರೋದು ವೆಬ್ಸೈಟಲ್ಲಿ ಇದ್ದರೆ ವೆಬ್ಸೈಟ್ನ ನಿಮಗೆ ಅದು ಓದುತ್ತೆ. ಸೊ ದಟ್ ಈಸ್ ಒನ್ ಕೂಲ್ ಫೀಚರ್ ಬಂದು ನಾನು ರೂಟೀನ್ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ನಮ್ಮ ದಿನಚರಿ, ನಮ್ಮ ಗೂಗಲ್ ಅಸಿಸ್ಟೆಂಟಲ್ಲಿ ಇದು ಒಂದು ಒಳ್ಳೆ ಫೀಚರ್ ಆ್ಯಕ್ಚುಲಿ. ಇವಾಗ ಈ ವಿಡಿಯೋ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ ರೂಟೀನ್ ಬಗ್ಗೆ. ಅದಾದ್ಮೇಲೆ ನಾನು ಮಾತಾಡ್ತೀನಿ. ಗುಡ್ ಮಾರ್ನಿಂಗ್. Hello, Vijay Joseph. The time is 5:27 p.m. It's 28 and partly cloudy. Today, it will be partly cloudy with a high of 29 and a low of 19.
You've got a couple of reminders. Today at 1:33 p.m., turn off the tap. Today at 5:36 p.m., turn off the tap. Have a great day. Here's the latest news. Continue. ನೀವು ನೋಡಿದಾಗೆ ಓಕೆ ಜಿ ಗುಡ್ ಮಾರ್ನಿಂಗ್, ಓಕೆ ಜಿ ಅಂತ ಹೇಳ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಓಕೆ ಗೂಗಲ್ ಅಂದರೆ ನಿಮ್ಮ ಮೊಬೈಲ್ಗಳೆಲ್ಲ ಟ್ರಿಗರ್ ಆಗುತ್ತೆ, ಸೊ ಅದಕ್ಕೆ ಗೂಗಲ್ ಬಗ್ಗೆ ಜಿ ಅಂತ ಹೇಳ್ತೀನಿ ನಾನು. ಓಕೆ ಜಿ ಗುಡ್ ಮಾರ್ನಿಂಗ್ ಅಂದ ತಕ್ಷಣ ಫಸ್ಟು ವೆದರ್ ಬಗ್ಗೆ ಹೇಳ್ತು ನನಗೆ. ಅದಾದಮೇಲೆ ಮೀಟಿಂಗ್ಸ್ ಏನಾರು ಇದೆಯಾ ಇವತ್ತು ಅಂತ ಹೇಳ್ತು. ಅದಾದಮೇಲೆ ನ್ಯೂಸ್, ಲೇಟೆಸ್ಟ್ ನ್ಯೂಸ್. ನಾನು NDTV ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಅಂದರೆ ಇದು ಮಾಡಿದ್ದೀನಿ, ಲಿಂಕ್ ಮಾಡಿದ್ದೀನಿ. ಸೊ NDTV ನ್ಯೂಸ್ ಬರುತ್ತೆ ನನಗೆ. ನೀವು ಅದೇ ಥರ ಯಾವ ಚಾನಲ್ ಬೇಕೋ ಆ ಚಾನಲ್ನ ಲಿಂಕ್ ಮಾಡಿದ್ರೆ ಆ ಶೆಡ್ಯೂಲ್ನು ನೀವು ಗುಡ್ ಮಾರ್ನಿಂಗ್ ಅಂದ ತಕ್ಷಣ ಇದೆಲ್ಲ ನಿಮಗೆ ಸ್ಟಾರ್ಟ್ ಆಗುತ್ತೆ. ಗುಡ್ ಮಾರ್ನಿಂಗ್ ಮಾತ್ರ ಅಲ್ಲ, ನಿಮಗೆ ಗುಡ್ ನೈಟು ಆಗುತ್ತೆ. ಗುಡ್ ನೈಟು ನೀವು ಮಾಡ್ಕೋಬೋದು, ಶೆಡ್ಯೂಲ್ ಮಾಡ್ಕೋಬೋದು. ಗುಡ್ ನೈಟ್ ಅಂದ ತಕ್ಷಣ ನಿಮಗೆ ಓಕೆ ಜಿ ಗುಡ್ ನೈಟ್ ಅಂದ ತಕ್ಷಣ ಮಲಗಿಂತ ಮುಂಚೆ ಗೂಗಲ್ ಏನು ಮಾಡುತ್ತೆ, ನಿಮ್ಗೆ ಕೇಳುತ್ತೆ ಯಾವಾಗ ನಾನು ಅಲಾರಾಮ್ ಸೆಟ್ ಮಾಡಲಿ ಅಂತ. ಅದಾದಮೇಲೆ ಒಂದು ವೇಳೆ ನಿಮಗೆ ಮನೆಗೆ ಹೆಲ್ಪ್ ಆಗೋ ಥರ ಏನಾದ್ರು ಮ್ಯೂಸಿಕ್ ಬೇಕಾ ಅಂತ ಕೇಳುತ್ತೆ. ಈ ಫೀಚರ್ಗಳೆಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸ್ನೇಹಿತರೆ. ನೀವು ಮಾಡಿ, ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಗುತ್ತೆ ಗೂಗಲ್ ಅಸಿಸ್ಟೆಂಟಲ್ಲಿ. ಸೊ ಇದು ಬಂದು ರೂಟೀನ್ ಬಗ್ಗೆ. ಓಕೆ, ಮೂವಿಂಗ್ ಆನ್. ನೆಕ್ಸ್ಟ್ ಫೀಚರ್ ಕಾಲ್ಸ್. ಗೂಗಲ್ ಅಸಿಸ್ಟೆಂಟ್ ಯೂಸ್ ಮಾಡಿಕೊಂಡು ನೀವು ಕಾಲ್ಸ್ ಮಾಡ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು, ನೀವು ವಾಟ್ಸಪ್ ಮೆಸೇಜ್ ಕೂಡ ಕಳಿಸ್ಬೋದು. ನೀವು ಓಕೆ ಜಿ ಸೆಂಡ್ ವಾಟ್ಸಪ್ ಅಂದರೆ ಅದು ಕೇಳುತ್ತೆ ಯಾರಿಗೆ ವಾಟ್ಸಪ್ ಮಾಡಬೇಕು ಅಂತ. ನೀವು ಹೇಳಿದ್ರೆ ಇಂಥವ್ರಿಗೆ ಅಂತ ಸೇವ್ ಮಾಡಿರೋ ಹೆಸರು ಹೇಳಿದ್ರೆ ಅವರಿಗೆ ಏನು ಮೆಸೇಜ್ ಅಂತ ಕೇಳುತ್ತೆ. ಅದಾದ ಮೆಸೇಜ್ ಹೇಳಿದ್ರೆ ಅದು ಆಟೋಮೆಟಿಕ್ಕಾಗಿ ಸೆಂಡ್ ಆಗುತ್ತೆ. ಗೂಗಲ್, ಕ್ಯಾನ್ ಯು ಸೆಂಡ್ ಅ ವಾಟ್ಸಪ್ ಮೆಸೇಜ್? Who do you want to message? Wife. That's wife on WhatsApp. Is that right? Confirm. Okay, what's the message? I'm running late to home. I'm running late to home. Ready to send it? Yes. Sending your message. ಅಲ್ಲದೆ ಗೂಗಲಲ್ಲಿ ಸ್ಪೆಸಿಫಿಕ್ ಆಗಿ ಮೇಲ್ಸ್ ಕೂಡ ರೀಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ XYZ ಮೇಲ್ನ ರೀಡ್ ಮಾಡಬೇಕು ಅಂತಂದರೆ ಜಿ ರೀಡ್ XYZ ಮೇಲ್ಸ್, ಅಥವಾ ರೀಡ್ ಮೇಲ್ಸ್ ವಿತ್ ಅಟ್ಯಾಚ್ಮೆಂಟ್, ಅಥವಾ ರೀಡ್ ಮೈ ರೀಸೆಂಟ್ ಮೇಲ್ಸ್. ಇದೆಲ್ಲ ಟ್ರೈ ಮಾಡಿ, ಇದೆಲ್ಲ ನಿಮಗೆ ಓದುತ್ತೆ ಗೂಗಲಲ್ಲಿ. ಅದಾದಮೇಲೆ ನನಗೆ ಯಾವುದೋ ಮೂವಿ ರನ್ ಆಗ್ತಾ ಇದೆ, ಅದು ಯಾವ ಟೈಮು ಅಂತ ಗೊತ್ತಾಗಬೇಕು, ಅಥವಾ ಏನೋ ಒಂದು ಮೂವೀಸ್ ಬಗ್ಗೆ ನಿಮಗೆ ತಿಳಿಬೇಕಾಗಿದ್ರೆ ನೀವು ಡೈರೆಕ್ಟಾಗಿ ಹೇಳ್ಬೋದು ಗೂಗಲ್ಗೆ, ಓಕೆ ಗೂಗಲ್ ಕಾಲ್, ಫಾರ್ ಎಕ್ಸಾಂಪಲ್ ಓಕೆ ಜಿ ಕಾಲ್ ಗೋಪಾಲನ್ ಮಾಲ್ 60 ಸರ್ಕಲ್ ಅಂದರೆ ಒಂದು ವೇಳೆ ಆ ಮೊಬೈಲ್ ರಿಜಿಸ್ಟರ್ ಆಗಿದ್ರೆ ವೆಬ್ಸೈಟಲ್ಲಿ ಖಂಡಿತವಾಗ್ಲೂ ಅದು ನೋಡಿ ಕಾಲ್ ಮಾಡ್ತಾ ಇದ್ದಾರೆ ನನ್ನ ಮೊಬೈಲ್. ಆ ಥರ ಡೈರೆಕ್ಟಾಗಿ ಅದು ಕಾಲ್ ಮಾಡುತ್ತೆ. ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಗೂಗಲ್ ಫೋಟೋಸ್. ಹೌದು, ಗೂಗಲ್ ಫೋಟೋಸ್ ಬಂದ್ಬಿಟ್ಟು ತುಂಬ ಜನ ಯೂಸ್ ಮಾಡ್ತಾ ಇರ್ಬೋದು. ಗೂಗಲ್ ಫೋಟೋಸಲ್ಲಿ ನನಗೆ ತುಂಬ ಇಷ್ಟವಾದ ಫೀಚರ್ ಏನಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಫೋಟೋಸಲ್ಲಿ ಓಕೆ ಜಿ ಶೋ ಮಿ ಮೈ ಆಫೀಸ್ ಫೋಟೋಸ್, ಶೋ ಮಿ ಮೈ ಕೇರಳ ಫೋಟೋಸ್, ಶೋ ಮಿ ಮೈ ಗೋವಾ ಫೋಟೋಸ್. ಓಕೆ ಗೂಗಲ್, ಕ್ಯಾನ್ ಯು ಶೋ ಮಿ ಮೈ ಗೋವಾ ಫೋಟೋಸ್? Showing results on Google Photos. ಈ ಥರ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅದು ನಿಮಗೆ ಶೋ ಮಾಡುತ್ತೆ. ಇದಲ್ಲದೆ ನೀವು ಕ್ಯಾಸ್ಟಿಂಗ್ ಕೂಡ ಮಾಡ್ಬೋದು. ಮೋಸ್ಟ್ಲಿ ಗೊತ್ತಿರ್ಬೋದು ನಿಮ್ಮೆಲ್ಲರಿಗೂ, ಮೊಬೈಲ್ ಅಂದರೆ ಟಿವಿಗೆ ಕ್ಯಾಸ್ಟ್ ಮಾಡ್ಬೋದು. ನೀವು ಕೂತ್ಕೊಂಡು ನಿಮ್ಮ ಫ್ಯಾಮಿಲಿ ಇದ್ದೀರಾ ಎಲ್ಲರೂ, ನೀವು ಒಂದು ವೇಳೆ ಗೋವಾ ಫೋಟೋಸ್ ನೋಡಬೇಕು ಅಥವಾ ಯಾವುದೋ ಒಂದು ಫೋಟೋಸ್ ನೋಡಬೇಕು ಅಂತಂದರೆ ಕ್ಯಾಸ್ಟ್ ಮಾಡಿದ್ರೆ ನೀವು ಟಿವಿಲೇ ಡೈರೆಕ್ಟಾಗಿ ನೋಡ್ಬೋದು, ಎಲ್ಲ ಬಟ್ ಸ್ಪೆಸಿಫಿಕ್ ಫೋಟೋಸ್ ನೋಡ್ಬೋದು. ಸ್ನೇಹಿತರೆ, ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ಗೂಗಲ್ ಮ್ಯಾಪ್ಸ್. ಇವಾಗ ನಿಮಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು, ಗೂಗಲಲ್ಲಿ ಮ್ಯಾಪ್ಸ್ ಎಲ್ಲರೂ ಖಂಡಿತವಾಗ್ಲೂ ಯೂಸ್ ಮಾಡ್ತಾ ಇದ್ದೀರಾ, 90% ನನಗೆ ಗೊತ್ತು. ಬಟ್ ಈ ಮ್ಯಾಪ್ಸಲ್ಲಿ ತುಂಬ ಫೀಚರ್ಸ್ಗಳಿದೆ. ಅದರಲ್ಲಿ ಒಂದು ಏನು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೋಗ್ತಾ ಇದ್ದೀರಾ ಮೇನ್ ರೋಡಲ್ಲಿ ಗಾಡಿ ಓಡಿಸ್ತಾ, ಪೆಟ್ರೋಲ್ ಹಾಕ್ಸ್ಬೇಕು. ಇವಾಗ ಅದನ್ನು ಕೇಳ್ಬೋದು ಗೂಗಲಲ್ಲಿ, ಹೇ ಜಿ ಅಥವಾ ಓಕೆ ಜಿ ಲೆಟ್ ಮಿ ನೋ ದ ನಿಯರೆಸ್ಟ್ ಪೆಟ್ರೋಲ್ ಪಂಪ್ ಅಥವಾ ನಿಯರೆಸ್ಟ್ ರೆಸ್ಟೋರೆಂಟ್. ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಒಂದು ATMಗೆ ಹೋಗಬೇಕು, ನೀವು ಕೇಳ್ಬೋದು ಹೌ ಲಾಂಗ್ ಇಸ್ ದ ATM ಫ್ರಮ್ ಮೈ ಲೊಕೇಶನ್.
ಆ ಥರ ಹೇಳಿದ್ರೆ ಅದು ನಿಮಗೆ ಎಷ್ಟು ಡಿಸ್ಟೆನ್ಸ್ ಇದೆ ಪ್ಲಸ್ ಯಾವುದು ನಿಯರೆಸ್ಟು ಏನು ಅದೆಲ್ಲ ಹೇಳ್ಬೋದು, ನಿಮ್ಗೊಂದು ಐಡಿಯಾ ಬಂದಿರ್ಬೋದು. ಸೊ ಅದು ಗೂಗಲ್ ಮ್ಯಾಪ್ಸ್ ಬಗ್ಗೆ. ನೆಕ್ಸ್ಟ್ ಫೀಚರ್ ಬಂದು ಎಂಟರ್ಟೈನ್ಮೆಂಟ್. ನಿಮ್ಮೆಲ್ಲರೂ ಮೊಬೈಲಲ್ಲಿ ಗಾನಾ, ಸ್ಪಾಟಿಫೈ ಅಥವಾ ಬೇರೆ ತುಂಬ ಆ್ಯಪ್ಸ್ಗಳು ಯೂಸ್ ಮಾಡ್ತಾ ಇರ್ಬೋದು ಮ್ಯೂಸಿಕ್ಗಾಗಿ. ಸೊ ಗೂಗಲ್ಗೆ ನೀವು ಡೈರೆಕ್ಟಾಗಿ ಟ್ರಿಗರ್ ಮಾಡ್ಬೋದು. ಓಕೆ ಜಿ ಪ್ಲೇ ಪುನೀತ್ ರಾಜ್ಕುಮಾರ್ ಸಾಂಗ್, ಓಕೆ ಜಿ ಪ್ಲೇ ಡಾಕ್ಟರ್ ರಾಜ್ಕುಮಾರ್ ಸಾಂಗ್, ಓಕೆ ಜಿ ಪ್ಲೇ ಸಾಂಗ್ ಫ್ರಮ್ KGF 2. ಇದೆಲ್ಲ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಿರ್ಬೋದು, ತುಂಬ ಜನ ಯೂಸ್ ಮಾಡ್ತಾ ಇರ್ಬೋದು. ಇನ್ನೊಂದು ಇದರಲ್ಲಿ ಒಂದು ಕೂಲ್ ಫೀಚರ್ ಏನು ಅಂತಂದರೆ, ಇವಾಗ ಎಲ್ಲೋ ನೀವು ಒಂದು ಹಾಡು ಕೇಳ್ತಾ ಇದ್ದೀರಾ, ಸೊ ಆ ಹಾಡು ನಿಮಗೆ ಯಾವ ಫಿಲಮ್ದು, ಯಾರು, ಆ ಹಾಡು ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಗೂಗಲಲ್ಲಿ ಒಂದು ಒಳ್ಳೆ ಫೀಚರ್ ಇದೆ. ನೀವು ಜಸ್ಟ್ ಓಕೆ ಜಿ ಐಡೆಂಟಿಫೈ ದಿಸ್ ಸಾಂಗ್ ಅಂತ ಅಂದರೆ, ಓಕೆ ಗೂಗಲ್ ಕ್ಯಾನ್ ಯು ಐಡೆಂಟಿಫೈ ದಿಸ್ ಸಾಂಗ್? ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. Sounds like one of these. ನೋಡಿದ್ರಲ್ಲ, ಸೊ ಆ ಥರ. ಓಕೆ, ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಟ್ರಾನ್ಸ್ಲೇಟ್. ನೀವೆಲ್ಲರಿಗೂ ಗೊತ್ತಿರ್ಬೋದು ಟ್ರಾನ್ಸ್ಲೇಟ್ ನೀವು ವೆಬ್ ಬ್ರೌಸರಲ್ಲಿ ಯೂಸ್ ಮಾಡಿರ್ಬೋದು, ಬಟ್ ನೀವು ವಾಯ್ಸ್ ಕಮಾಂಡ್ ಯೂಸ್ ಮಾಡಿಕೊಂಡು ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಯಾರೋ ಹಿಂದಿಲಿ ಮಾತಾಡ್ತಾ ಇದ್ದಾರೆ, ನಿಮಗೆ ಗೂಗಲ್ಗೆ ಹೇಳ್ಬೋದು ನೀವು ಓಕೆ ಜಿ ಬಿ ಮೈ ಟ್ರಾನ್ಸ್ಲೇಟರ್ ಅಥವಾ ಓಕೆ ಜಿ ಬಿ ಮೈ ಇಂಟರ್ಪ್ರಿಟರ್. ಇಂಟರ್ಪ್ರಿಟರ್ ಅಂದ ತಕ್ಷಣ ಕೇಳುತ್ತೆ ಯಾವ ಭಾಷೆಯಿಂದ ಯಾವ ಭಾಷೆಗೆ ಅಂತ. ಕನ್ನಡದಿಂದ ಹಿಂದಿ ತಿಳಿಸ್ಬೋದು ಬೇಕಾ ಅಥವಾ ಹಿಂದಿಯಿಂದ ಕನ್ನಡದಲ್ಲಿ ಬೇಕಾ, ನೀವು ಟ್ರೈ ಮಾಡಿ ನೋಡಿ, ಅದು ತುಂಬ ಚೆನ್ನಾಗಿದೆ. ನೀವು ಮಾತಾಡಿದ ತಕ್ಷಣ ಅದು ಕೇಳಿಸುತ್ತೆ, ಅದಾದಮೇಲೆ ಅದು ಆನ್ಸರ್ ಮಾಡುತ್ತೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ. ಇದು ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಇದೆ. ಓಕೆ ಗೂಗಲ್, ಕ್ಯಾನ್ ಯು ಬಿ ಮೈ ಟ್ರಾನ್ಸ್ಲೇಟರ್? Got it. What language do you want translated? ಕನ್ನಡ. Okay, Kannada. Hi, how are you? Had your lunch? ನಮಸ್ಕಾರ, ಹೇಗಿದ್ದೀರಾ? ಊಟ ಆಯ್ತಾ? ಓಕೆ ಸ್ನೇಹಿತರೆ, ಇವಾಗೆಲ್ಲ ನೋಡಿದ್ರಲ್ಲ ಇಷ್ಟು ಗೂಗಲ್ ಫೀಚರ್ಸ್ಗಳಿದ್ದಾವೆ. ಇದಲ್ಲದೆ ತುಂಬ ಫೀಚರ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಇವಾಗ ಓಕೆ ಗೂಗಲ್ ನಿಮ್ಮ ಕಂಪ್ಯಾನಿಯನ್ ಆಗೋ ಇರ್ಬೋದು. ಓಕೆ ಗೂಗಲ್ ಟಾಸ್ ಅ ಕಾಯಿನ್ ಟಾಸ್ ಮಾಡುತ್ತೆ. ಅದಲ್ಲದೆ ನಿಮಗೆ ಯು ಕ್ಯಾನ್ ಪ್ಲೇ ಗೇಮ್ಸ್ ವಿತ್ ಗೂಗಲ್. ಓಕೆ ಗೂಗಲ್ ಕ್ಯಾನ್ ಯು ಪ್ಲೇ ಎ ಗೇಮ್ ಅಂತ ಹೇಳಿದ್ರೆ ಗೇಮ್ ಪ್ಲೇ ಆಗುತ್ತೆ. ನನ್ನ ಮೊಬೈಲ್ ಟ್ರಿಗರ್ ಆಗ್ತಾಯಿದೆ, ಗೇಮ್ ಪ್ಲೇ ಆಗುತ್ತೆ. ಅದಾದಮೇಲೆ ಓಕೆ ಜಿ ಸಿಂಗ್ ಅ ಸಾಂಗ್ ಅಂದರೆ ನಿಮಗೆ ಹಾಡು ಹೇಳುತ್ತೆ. ಓಕೆ ಜಿ ಪ್ಲೇ ಸಮ್ ಆ್ಯಕ್ಟರ್ಸ್ ಡೈಲಾಗ್, ಆ್ಯಕ್ಟರ್ ಹೆಸರು ಹೇಳಿದ್ರೆ ಡೈಲಾಗ್ ಹೇಳಿದ್ರೆ ಅದು ನಿಮಗೆ ಆ್ಯಕ್ಟರ್ಸ್ನ ಡೈಲಾಗ್ಗಳು ನಿಮಗೆ ಪ್ಲೇ ಮಾಡುತ್ತೆ. ಸೊ ಈ ಥರ ತುಂಬ ಫೀಚರ್ಸ್ಗಳಿದೆ. ಸೊ ದಯವಿಟ್ಟು ಗೂಗಲ್ ಅಸಿಸ್ಟೆಂಟ್ನ ಯೂಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಫೀಚರ್ಸ್ಗಳನ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ತುಂಬ ಫೀಚರ್ಸ್ಗಳಿದ್ದಾವೆ, ದಯವಿಟ್ಟು ಎಕ್ಸ್ಪ್ಲೋರ್ ಮಾಡಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ, ಸೊ ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು. ಪೀಸ್. ಬಾಯ್.